ವರ್ಷ ದೀಪಾವಳಿ ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡಿ ಎಷ್ಟು ಖುಷಿಯಾಗಿದ್ದಾರೆ. ಲೈಟಿಂಗ್ಸ್ ಎಲ್ಲ ನೋಡಿ ತುಂಬ ಬ್ರೈಟ್ ಆಗಿದೆ, ತುಂಬ ಚೆನ್ನಾಗಿದೆ, ಖುಷಿ ಅನ್ನಿಸ್ತದೆ ಎಲ್ಲ. ದೀಪಾವಳಿ ಅಂದರೆ ನನಗೂ ತುಂಬ ಆಸೆ. ಬಟ್ ಏನು ಮಾಡ್ತೀರಾ, ಕಮಿಟ್ಮೆಂಟ್ಗಳು ಜಾಸ್ತಿ ಇರ್ತವೆ. ಸೊ 2 ಅವರ್ ಡ್ಯೂಟಿ ಎಕ್ಸ್ಟ್ರಾ ಮಾಡಿದ್ರೆ ಒಂದು 500 ರೂಪೀಸ್ ಎಕ್ಸ್ಟ್ರಾ ಬರುತ್ತೆ. ಕಸ್ಟಮರ್ಗೂ ತೊಂದರೆ ಆಗುತ್ತೆ, ರೋಡಲ್ಲಿ ಪಟಕೆ ಹೊಡಿತಾ ಇರ್ತಾರೆ ಜೋರಾಗಿ. ಸೊ ಅವ್ರನ್ನ ಕರ್ಕೊಂಡೋಗಿ ಸೇಫಾಗಿ ಮನೆ ಸೇರಿಸ್ಬೇಕು. ಪಾಪ ಅವ್ರು ನಮ್ಗೆ ನಂಬ್ಕೊಂಡಿರ್ತಾರೆ. ನನಗೂ ಆಸೆ ಇದೆ, ಮನೆ ವೈಟ್ ವಾಶ್ ಮಾಡಬೇಕು, ಸೋಫಾ ಸೆಟ್ ತಂದಿಡಬೇಕು, ಡೈನಿಂಗ್ ಟೇಬಲ್ ತಂದಿಡ್ಬೇಕಂತ. ಗೆಸ್ಟ್ಗಳು ಬಂದಾಗ ನಮ್ಮ ಮನೆ ನೋಡ್ಬಿಟ್ಟು ಖುಷಿ ಪಟ್ಕೊಂಡು ಹೋಗ್ಬೇಕು ಅವರು. ದೀಪಾವಳಿಗೆ ಪೇಂಟ್ ಮಾಡಬಾರಿತ್ತು, ಆದರೆ ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಇಲ್ಲ. ಅವ್ರಿಗೂ ಗೊತ್ತು ಯಾವ ಥರ ಕೆಲಸ ನಮ್ಮದು ಅಂತ. ಆದರೂ ಮನೆಯವ್ರು ಏನು ಬೇಜಾರು ಮಾಡ್ಕೊಳ್ಳಲ್ಲ, ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ. ತುಂಬ ಖುಷಿಯಾಗುತ್ತೆ ನನಗೆ. ದೀಪಾವಳಿ ಹಬ್ಬಕ್ಕೆ ತುಂಬ ಖರ್ಚಿರುತ್ತೆ. ಮನೆಯಲ್ಲಿ ಹೆಂಗಸ್ರ ಮಕ್ಳ ಜೊತೆ ಜಾಸ್ತಿ ಟೈಮು ಸ್ಪೆಂಡ್ ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಕಸ್ಟಮರ್ಗಳು ಬರ್ತಾರೆ, ಖುಷಿಯಾಗಿ ಬರ್ತಾರೆ. ಸೊ ಅವ್ರ ಖುಷಿ ನೋಡಿಕೊಂಡೆ ನಾವು ಖುಷಿಯಾಗಿರ್ತೀವಿ. ನಮ್ಮ ಕೆಲಸನೇ ಆ ಥರದ್ದು, ತುಂಬ ಕಷ್ಟಪಡಬೇಕಾಗುತ್ತೆ. ಬಟ್ ಕಷ್ಟಪಟ್ಟರೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. This Diwali we have a very special gift for your family. ಅವ್ರ ಖುಷಿನೇ ನನಗೆ ದೊಡ್ಡ ಹಬ್ಬ ಅನ್ನಿಸ್ತಾ ಇದೆ. ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವರ್ಷದ ಹಬ್ಬ ಯಾವತ್ತೂ ನಾನು ಮರೆಯೋಕ್ಕಾಗಲ್ಲ. ಭಾಳ ಖುಷಿ ಆಗ್ತಾ ಇದೆ. ಎಲ್ಲರೂ ದೀಪಾವಳಿ ಚೆನ್ನಾಗಿರಲಿ ಅಂತ ನಾವು ಕಷ್ಟಪಡ್ತೀವಿ. ಆದರೆ ನಮ್ಮ ದೀಪಾವಳಿ ಚೆನ್ನಾಗಿರಲಿ ಅಂತ ಓಲಾದವ್ರು ನಮಗೆ ಗೊತ್ತಿದೆ ತುಂಬ ವಿಶೇಷ ಮಾಡಿದ್ದಾರೆ. ಈ ದೀಪಾವಳಿ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಎಲ್ರಿಗೂ ಹ್ಯಾಪಿ ದೀಪಾವಳಿ.